ನಿನ್ನೆ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಹಲಸಂಗಿ ಗ್ರಾಮದಲ್ಲಿ ಏನು ಒಂದು ಚಿನ್ನದ ಅಂಗಡಿಯ ದರೋಡೆ ನಡೆದಿದೆ. ಆ ದರೋಡೆ ನಡೆದ ಹಿನ್ನೆಲೆಯಲ್ಲಿ ಸಾಕಷ್ಟು ಗ್ರಾಮದಲ್ಲಿ ಕೂಡ ಇವತ್ತಿನ ದಿವಸ ಭಯಭೀತರಾಗಿದ್ದಾರೆ. ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಈಗ ಏನು ಅಂಗಡಿಯ ಮಾಲೀಕರಿದ್ದಾರೆ, ಯಾವ ರೀತಿ ಘಟನೆ ಆಯಿತು ಅನ್ನುವಂಥದ್ದನ್ನು ನೇರವಾಗಿ ಅವರನ್ನೇ ಕೇಳಿ ತಿಳಿಯೋಣ. ನಮಸ್ಕಾರ ಮಹೇಂದ್ರ ಅವರೇ, ಎಷ್ಟೊತ್ತಿಗೆ ಆಯಿತು ಘಟನೆ, ಹೆಂಗಾಯಿತು? 3 ಗಂಟೆ 30 ನಿಮಿಷ ಆಗಿತ್ತು ಸರ್. 3 ಗಂಟೆ 30 ನಿಮಿಷ ಸ್ವಲ್ಪ ಆಸ್ಪಾಸದಲ್ಲಿ ಇಬ್ಬರು ಬೈಕ್ನ ಬಂದ್ರು ಸರ್. ಬಂದು ಆ ಬೈಕಲ್ಲಿ ತರ್ಬಿಸಿ ಸೀದಾ ಬಂದು ಒಳಗೆ ಬಂದುಬಿಟ್ರು ಸರ್. ಮಾಸ್ಕ್ ಹಾಕಿ ಸಂಪೂರ್ಣ ಮಾಸ್ಕ್ ಹಾಕೊಂಡಿದ್ದಾರೆ ರೀ, ಹೆಲ್ಮೆಟ್ ಹಾಕಿದ್ರು, ಕರಿ ಜಾಕೆಟ್. ಏನಂದ್ರಿ ಬಂದ ಕೂಡಲೇ? ಏನಂದ್ರೆ ನಿಮಗೆ ಸರ್ ಹೆಲ್ಪ್ ಇದು ಹಿಡಿದು ಚಿಕ್ಕ ಸಾಮಾನು ತೆಗೆದು ಕೂಡ ಹೇಳ್ಬಿಟ್ರು ಸರ್. ಪಿಸ್ತೂಲ್ ತೋರಿಸಿದ್ರು? ಪಿಸ್ತೂಲ್ ಸೀದಾ ಹಿಡಿದ್ಬಿಟ್ರು ಸರ್. ಆಮೇಲೆ ಸರ್ ಅಲ್ಲಿ ನಿಂತು ಹುಡುಗ ನೋಡ್ತಾ ಅವನಿಗೆ ಫೈರ್ ಮಾಡಿದ್ದಾರೆ ಸರ್. ಅಲ್ಲ, ನೀವು ಅಂಗಡಿ ಒಳಗೆ ಬಂದ ಕೂಡಲೇ ಫುಲ್ ನೀವು ಯಾರು ಅಂತ ಕಂಡು ಹಿಡಿಲಿಕ್ಕೆ ಆಗಲೇ ಇಲ್ಲ? ಸಂಪೂರ್ಣ ಮಾಸ್ಕ್ ಹಾಕೊಂಡಿದ್ರು ಸರ್. ಕಣ್ಣು ಅಷ್ಟು ಬಿಟ್ಟು ಏನೂ ಕಾಣಿಸಂಗಿಲ್ಲ ಸರ್. ಅಲ್ಲ, ಭಾಷೆ ಮಾತಾಡೋದು ಅಂತದ್ದು ಹಾಂ ಸರ್. ಏನಾರ ಅಂದ್ರೆ ನಿಮ್ಗೆ ಒಳಗೆ ಬಂದು ಏನಂದ್ರೆ ಅವು ಸೀದಾ ಬಂದು ಅದು ಟ್ರೇ ತೆಗೆದೊಬ್ಬ ಚಿಕ್ಕ ಲಾಕರ್ ಸರ್. ಹೆಂಗ್ಯಾಕ್ರ ನಾವು ಗನ್ ತೋರಿಸಿ ಎಲ್ಲ ತೆಗೆದು ಕೊಡು ಅಂತ ಹೇಳ್ಬೋದು. ಇಬ್ಬರು ಇದ್ರು ಸರ್ ಜನ. ಎಲ್ಲ ತೆಗೆದು ಕೊಡಕ್ಕೆ. ಬಂಗಾರ ಎಷ್ಟು ಇತ್ತು ಅಂಗಡಿ ಒಳಗೆ? 350 ಗ್ರಾಮ್ ಸರ್. 350 ಗ್ರಾಮ್. ಬೆಳ್ಳಿ 1.5 kg ಸರ್. 1.5 kg. ಹಾಂ, ಎಲ್ಲ ತೊಗೊಂಡು ಹೋಗ್ಬೇಕಲ್ಲಾದ್ರಿ ಹಗಲೊತ್ನ್ಯಾಗ ಇಲ್ಲಿ ಜನ ಇರ್ತಾರಲ್ರಿ ನಿಮ್ಮ ಊರಾಗ? ಇಲ್ಲಿ ಓಣ್ಯಾಗ ಮೇನ್ ರೋಡ್ ಐತಿ, ಇಲ್ಲೆಲ್ಲ ಜನ ಇರ್ತಾರಲ್ಲ, ಜನ ಯಾರು ಬಂದು ನಿಮಗೆ ಸಹಾಯ ಮಾಡಲಿಲ್ಲ? ಇಲ್ಲ ಸದೇ ಸರ್, ಅವು ಬರತ್ತ ಅಲ್ಲಿ ಫೈರ್ ಮಾಡೋದು ಸರ್. ಅವು ಫೈರ್ ಮಾಡಿದ ಕೂಡಲೇ ಯಾರು ಬರೋಲ್ಲ ಸರ್. ಎಷ್ಟು ಸರಿ ಗುಂಡು ಹರಿಸಿದ್ರಿ ಅವರು? ಒಂದು ಸರಿ. ಹೌದು ಸರ್, ಒಂದು ಸರಿ ಹರಿಸಿದ್ರು. ಹೌದು. ಆಮೇಲೆ ಇಲ್ಲಿ ಒಬ್ಬರು ಲೇಡೀಸ್ ಕೂತಿದ್ರು, ಅವ್ರಿಗೆ ಸುತ್ತ ಗನ್ ತೋರಿಸಿ ಎಲ್ಲರಿಗೆ ಇದು ಮಾಡಿದ್ರು ಸರ್. ನಿಮ್ಮ ಅಂಗಡಿಗೆ ಬಂದಂಥ ಗಿರಾಕಿ ಲೇಡೀಸ್, ಅಂಗೂಕಲ್ ಲೇಡೀಸ್ ಅವರು. ನಿಮಗೇನು ಭಯ ಅನ್ನಿಸ್ತಾ ಗುಂಡು ಹೊಡಿತಾರೆ ಅಂಥೇಳಿ? ಹಾಗಾಗಿ ಎಲ್ಲ ಲಾಕರ್ ಚಾವಿಗಳನ್ನು ಕೊಟ್ಟು ಬಿಟ್ರಿ? ಆ ಬಾಣ್ ತೆಗೆದುಕೊಳಕ್ಕೆ ಸರ್. ನೀವೇ ತೆಗೆದು ಕೊಟ್ರಿ? ಹೌದು. ಇದ್ರಿಗೆ ಕಾಣಿಸ್ತದೆ ಸಾಮಾನು ಇಟ್ಟುದೆಲ್ಲ ತೆಗಿಲಿಕ್ಕೆ ಸರ್. ತೆಗೆದು ಕೂಡಲೇ ನೀವು ಗಾಬರಿ ಆಗಿದ್ದೀರನ? ಅವ್ರೇನು ಪಿಸ್ತೂಲ್ ಹೊಡಿತಾರೆ? ಅವು ಹಾಗೆ ಆಯ್ತು ಸರ್. ಪಿಸ್ತೂಲ್ ಹಿಡಿದ್ಬೇಕು ಏನು ಸರ್, ಏನು ಹೇಳಿದ್ರಿ ಇದಾಗ್ಬಿಡ್ತು ಸರ್. ಅದೇ ರೀತಿಯಾಗಿ ಈಗ ಇಲ್ಲಿ ಒಬ್ಬರು ಅವ್ರ ಗ್ರಾಮಸ್ಥರು ಕೂಡ ಇದ್ದಾರೆ. ಇವರು ಕೂಡ ಚಿನ್ನದ ವ್ಯಾಪಾರಸ್ಥರೇ ಹೌದು. ಹೀಗಾಗಿ ಅವರನ್ನು ಕೇಳಿ ತಿಳಿಯೋಣ. ಈ ರೀತಿಯಾಗಿ ಚಿನ್ನದ ಅಂಗಡಿಗೆ ಹಗಲೊತ್ತನೇ ನಿಮಗೆ ಒಂದು ಈ ದರೋಡೆಕೋರರು ಬಂದು ಬೆದರಿಸಿ ಗುಂಡು ಹೊಡೆದು ತಿನ್ನೋಂಥ ಒಂದು ಬೆದರಿಕೆನ ಹಾಕಿ ನಿಮ್ಮನ್ನು ಈಗ ಬೆದರಿಸಿ ಬಂಗಾರ ತೊಗೊಂಡು ಹೋದ್ರೆ ಎಷ್ಟು ನೋವು ಆಗ್ತದೆ? ಈಗ ನಿಮ್ಗೆ ನಿಮ್ಮ ಫ್ರೆಂಡ್ದಾಗಿದೆ ಹೆಂಗೆ? ಸಾಕಷ್ಟು ನೋವು ಆಗ್ತದೆ. ನಾವು ಇಂಡಿಯಿಂದ ಬಂದೀವ್ರಿ, ಅದರ ಸಲಿಯಾಗಿ ನಾವು ಬಂಗಾರ ಅಂಗಡಿ ವ್ಯಾಪಾರಿಸ್ತೀವಿ. ಏನೋ ಒಂದು ವಿಚಾರ ಇಟ್ಕೊಂಡಿಕ್ಕಂದ್ರೆ ಅವ್ರು ಏನು ನೋಡ್ಬೇಕು ಸಮಸ್ಯೆ ರೀ ಏನದ. ನಿನ್ನೆ ಡಿಪಾರ್ಟ್ಮೆಂಟ್ ಬಂದು ಹೋಗ್ಯಾರೋ ಇಲ್ಲೋ, ಅವ್ರಿಗೆ ಏನಾರೇ ಮಿನಿಮಮ್ ಎಟ್ಟರೆ ಹೋಗ್ಯದ ಕೇಳ್ಕೊಂಡು ಹೋಗ್ಬೇಕಂತ ನಾವು ಬಂದೀವ್ರಿ. ಈಗ ಭೀಮಾ ತೀರದಾಗ ಈ ಕಂಟ್ರಿ ಪಿಸ್ತೂಲ್ಗಳು ಹೆಚ್ಚಾಗಿಬಿಟ್ಟವ, ಹಿಂಗಾಗಿ ಬಹಳಷ್ಟು ಜನರು ಬದುಕಲಿಕ್ಕೆ ಬಹಳ ಕಷ್ಟ. ಡಿಪಾರ್ಟ್ಮೆಂಟ್ ಅವರು ಯಾವುದೇ ಬಂಗಾರ ಅಂಗಡಿ ವ್ಯಾಪಾರಸ್ಥರಿ ರಿವಾಲ್ವರ್ ಬಗ್ಗೆ ಏನಾರು ಕೇಳ್ಕೊಂಡು ಹೋದ್ರೆ ನಿಮಗೆ ಎದರ ಅದ ಅವಶ್ಯ ಇಲ್ಲ ಅಂತ ಹೇಳ್ತಾರೆ. ಹಾಂ ರೀ. ಮತ್ತು ಹೆಂಗೆ ನೀವು ಜೀವನ ಮಾಡಬೇಕು? ಪ್ರತಿ ಒಂದು ಹಳ್ಳಿಗೆ 4-5 ಬಂಗಾರ ಅಂಗಡಿ ಎಟ್ಲೀಸ್ಟ್ ಒಂದು ಒಬ್ಬರಿಗೆ ಅದು ರಿವಾಲ್ವರ್ದು ವ್ಯವಸ್ಥಿತ ಮಾಡಿ ಕೊಟ್ರೆ ಚಲೋ ರೀ. ಪರ್ಮಿಷನ್ ಕೊಟ್ರೆ ಲೈಸೆನ್ಸ್ ಕೊಟ್ರಪ್ಪ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತಾರೆ ಅವ್ರಿಗೆ. ಒಬ್ಬರಿಂದ ಒಬ್ರಿಗೆ ಧೈರ್ಯ ಬರ್ತಾರೆ. ಇವತ್ತಿನ ದಿವಸ ಈ ಒಂದು ಗ್ರಾಮದಲ್ಲಿ ಸಣ್ಣದಾಗಿ ಒಂದು ಏನು ಜ್ಯುವೆಲರಿ ಶಾಪ್ ಇಟ್ಕೊಂಡು ನಾವು ಜೀವನ ನಡೆಸ್ತಾ ಇದ್ದೀವಿ. ಆದರೆ ಈ ರೀತಿ ಹಾಡು ಹೋಗಲೇ ಒಂದು ದರೋಡೆಕೋರರು ಎಲ್ಲ ಬಂಗಾರ ಮತ್ತು ಬೆಳ್ಳಿಯನ್ನು ಹೋದ್ಮೇಲೆ ನಾವು ಹೆಂಗೆ ಬದುಕಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದಷ್ಟು ಬೇಗನೆ ಪೊಲೀಸರು ಇವರನ್ನು ಬಂಧಿಸಿ ಇವರಿಗೆ ನ್ಯಾಯ ಕೊಡಿಸ್ಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸುನೀಲ್ ಜೊತೆ ಸಿದ್ದು ದುರ್ಗಾಮಿ, ರಿಪಬ್ಲಿಕ್ ಕನ್ನಡ, ವಿಜಯಪುರ. ನಿನ್ನೆ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಹಲಸಂಗಿ ಗ್ರಾಮದಲ್ಲಿ ಏನು ಒಂದು ಚಿನ್ನದ ಅಂಗಡಿಯ ದರೋಡೆ ನಡೆದಿದೆ. ಆ ದರೋಡೆ ನಡೆದ ಹಿನ್ನೆಲೆಯಲ್ಲಿ ಸಾಕಷ್ಟು ಗ್ರಾಮದಲ್ಲಿ ಕೂಡ ಇವತ್ತಿನ ದಿವಸ ಭಯಭೀತರಾಗಿದ್ದಾರೆ. ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೀಗ ಏನು ಅಂಗಡಿಯ ಮಾಲೀಕರಿದ್ದಾರೆ, ಯಾವ ರೀತಿ ಘಟನೆ ಆಯಿತು ಅನ್ನುವಂಥದ್ದನ್ನು ನೇರವಾಗಿ ಅವರನ್ನೇ ಕೇಳಿ ತಿಳಿಯೋಣ. ನಮಸ್ಕಾರ ಮಹೇಂದ್ರ ಅವರೇ, ಎಷ್ಟೊತ್ತಿಗೆ ಆಯಿತು ಘಟನೆ, ಹೆಂಗಾಯಿತು? 3 ಗಂಟೆ 30 ನಿಮಿಷ ಆಗಿತ್ತು ಸರ್. 3 ಗಂಟೆ 30 ನಿಮಿಷ ಸ್ವಲ್ಪ ಆಸ್ಪಾಸದಲ್ಲಿ ಇಬ್ಬರು ಬೈಕ್ನ ಬಂದ್ರು ಸರ್. ಬಂದು ಆ ಬೈಕಲ್ಲಿ ತರ್ಬಿಸಿ ಸೀದಾ ಬಂದು ಒಳಗೆ ಬಂದುಬಿಟ್ರು ಸರ್. ಮಾಸ್ಕ್ ಹಾಕಿ ಸಂಪೂರ್ಣ ಮಾಸ್ಕ್ ಹಾಕೊಂಡಿದ್ದಾರೆ ರೀ, ಹೆಲ್ಮೆಟ್ ಹಾಕಿದ್ರು, ಕರಿ ಜಾಕೆಟ್. ಏನಂದ್ರಿ ಬಂದ ಕೂಡಲೇ? ಏನಂದ್ರೆ ನಿಮಗೆ ಸರ್ ಹೆಲ್ಪ್ ಇದು ಹಿಡಿದು ಚಿಕ್ಕ ಸಾಮಾನು ತೆಗೆದು ಕೂಡ ಹೇಳ್ಬಿಟ್ರು ಸರ್. ಪಿಸ್ತೂಲ್ ತೋರಿಸಿದ್ರು? ಪಿಸ್ತೂಲ್ ಸೀದಾ ಹಿಡಿದ್ಬಿಟ್ರು ಸರ್. ಆಮೇಲೆ ಸರ್ ಅಲ್ಲಿ ನಿಂತು ಹುಡುಗ ನೋಡ್ತಾ ಅವನಿಗೆ ಫೈರ್ ಮಾಡಿದ್ದಾರೆ ಸರ್. ಅಲ್ಲ, ನೀವು ಅಂಗಡಿ ಒಳಗೆ ಬಂದ ಕೂಡಲೇ ಫುಲ್ ನೀವು ಯಾರು ಅಂತ ಕಂಡು ಹಿಡಿಲಿಕ್ಕೆ ಆಗಲೇ ಇಲ್ಲ? ಸಂಪೂರ್ಣ ಮಾಸ್ಕ್ ಹಾಕೊಂಡಿದ್ರು ಸರ್. ಕಣ್ಣು ಅಷ್ಟು ಬಿಟ್ಟು ಏನೂ ಕಾಣಿಸಂಗಿಲ್ಲ ಸರ್. ಅಲ್ಲ, ಭಾಷೆ ಮಾತಾಡೋದು ಅಂತದ್ದು? ಹಾಂ ಸರ್. ಏನಾರ ಅಂದ್ರೆ ನಿಮ್ಗೆ ಒಳಗೆ ಬಂದು ಏನಂದ್ರೆ ಅವು ಸೀದಾ ಬಂದು ಅದು ಟ್ರೇ ತೆಗೆದೊಬ್ಬ ಚಿಕ್ಕ ಲಾಕರ್ ಸರ್. ಹೆಂಗ್ಯಾಕ್ರ ನಾವು ಗನ್ ತೋರಿಸಿ ಎಲ್ಲ ತೆಗೆದು ಕೊಡು ಅಂತ ಹೇಳ್ಬೋದು. ಇಬ್ಬರು ಇದ್ರು ಸರ್ ಜನ. ಎಲ್ಲ ತೆಗೆದು ಕೊಡಕ್ಕೆ. ಬಂಗಾರ ಎಷ್ಟು ಇತ್ತು ಅಂಗಡಿ ಒಳಗೆ? 350 ಗ್ರಾಮ್ ಸರ್. 350 ಗ್ರಾಮ್. ಬೆಳ್ಳಿ 1.5 kg ಸರ್. 1.5 kg. ಹಾಂ, ಎಲ್ಲ ತೊಗೊಂಡು ಹೋಗ್ಬೇಕಲ್ಲಾದ್ರಿ ಹಗಲೊತ್ನ್ಯಾಗ ಇಲ್ಲಿ ಜನ ಇರ್ತಾರಲ್ರಿ ನಿಮ್ಮ ಊರಾಗ? ಇಲ್ಲಿ ಓಣ್ಯಾಗ ಮೇನ್ ರೋಡ್ ಐತಿ, ಇಲ್ಲೆಲ್ಲ ಜನ ಇರ್ತಾರಲ್ಲ, ಜನ ಯಾರು ಬಂದು ನಿಮಗೆ ಸಹಾಯ ಮಾಡಲಿಲ್ಲ? ಇಲ್ಲ ಸದೇ ಸರ್, ಅವು ಬರತ್ತ ಅಲ್ಲಿ ಫೈರ್ ಮಾಡೋದು ಸರ್. ಅವು ಫೈರ್ ಮಾಡಿದ ಕೂಡಲೇ ಯಾರು ಬರೋಲ್ಲ ಸರ್. ಎಷ್ಟು ಸರಿ ಗುಂಡು ಹರಿಸಿದ್ರಿ ಅವರು?
ಒಂದು ಸರಿ ಹಾಂ ಸರ್ ಒಂದು ಸರಿ ಹಾರಿಸಿದ್ರು. ಹೌದು ರೀ. ಆಮೇಲೆ ಇಲ್ಲಿ ಒಬ್ಬರು ಲೇಡೀಸ್ ಕೂತಿದ್ರೆ ಅವ್ರಿಗೆ ಸುತ್ತ ಗನ್ ತೋರಿಸಿ ಎಲ್ಲರಿಗೆ ಇದು ಮಾಡಿದ್ರು ಸರ್. ನಿಮ್ಮ ಅಂಗಡಿಗೆ ಬಂದಂಥ ಗಿರಾಕಿ ಲೇಡೀಸ್ ಅಂಗವಿಕಲ್ ಲೇಡೀಸ್ ಅವರು. ನಿಮಗೇನು ಭಯ ಅನ್ನಿಸ್ತಾ ಗುಂಡು ಹೊಡಿತಾರೆ ಅಂತೇಳಿ ಹಾಗಾಗಿ ಎಲ್ಲ ಲಾಕರ್ ಚಾವಿಗಳನ್ನು ಕೊಟ್ಟು ಬಿಟ್ರಿ? ಆ ಬಾಣ್ ತೆಗೆದುಕೊಳಕ್ಕೆ ಹಚ್ಚಿದ್ರು ಸರ್. ನೀವೇ ತೆಗೆದು ಕೊಟ್ರಿ? ಹೌದು ಇದ್ರಿಗೆ ಕಾಣಿಸ್ತದೆ ಸಾಮಾನು ಇಟ್ಟುದೆಲ್ಲ ತೆಗಿಲಿಕ್ಕೆ ಹಚ್ಚಿದ್ರು. ತೆಗೆದು ಕೂಡಲೇ ನೀವು ಗಾಬರಿ ಆಗಿದ್ದೀರನ ಅವ್ರೇನು ಪಿಸ್ತೂಲ್ ಹೊಡಿತಾರೆ ಅಂತ? ಹೌದು ಹಾಗೆ ಆಯ್ತು ಸರ್. ಪಿಸ್ತೂಲ್ ಹಿಡಿದ್ಬೇಕು ಏನು ಸರ್ ಏನು ಹೇಳಿದ್ರಿ ಇದಾಗ್ಬಿಡ್ತು ಸರ್. ಅದೇ ರೀತಿಯಾಗಿ ಈಗ ಇಲ್ಲಿ ಒಬ್ಬರು ಅವ್ರ ಗ್ರಾಮಸ್ಥರು ಕೂಡ ಇದ್ದಾರೆ. ಇವರು ಕೂಡ ಚಿನ್ನದ ವ್ಯಾಪಾರಸ್ಥರೇ ಹೌದು. ಹೀಗಾಗಿ ಅವರನ್ನು ಕೇಳಿ ತಿಳಿಯೋಣ. ಈ ರೀತಿಯಾಗಿ ಚಿನ್ನದ ಅಂಗಡಿಗೆ ಹಗಲೊತ್ತನೇ ನಿಮಗೆ ಒಂದು ಈ ದರೋಡೆಕೋರರು ಬಂದು ಬೆದರಿಸಿ ಗುಂಡು ಹೊಡೆದು ತಿನ್ನೋಂಥ ಒಂದು ಬೆದರಿಕೆನ ಹಾಕಿ ನಿಮ್ಮನ್ನು ಈಗ ಬೆದರಿಸಿ ಬಂಗಾರ ತೊಗೊಂಡು ಹೋದ್ರೆ ಎಷ್ಟು ನೋವು ಆಗ್ತಾಯಿದೆ? ಈಗ ನಿಮ್ಗೆ ನಿಮ್ಮ ಫ್ರೆಂಡ್ದಾಗಿದೆ ಹೆಂಗೆ? ಸಾಕಷ್ಟು ನೋವು ಆಗ್ತಾರೆ. ನಾವು ಇಂಡಿಯಿಂದ ಬಂದೀವಿ ಅದ್ರ ಸಲಿಯಾಗಿ ನಾವು ಬಂಗಾರ ಅಂಗಡಿ ವ್ಯಾಪಾರಿಸ್ತಾರೆ. ಏನೋ ಒಂದು ವಿಚಾರ ಇಟ್ಕೊಂಡಿಕ್ಕಂದ್ರೆ ಅವ್ರು ಏನು ನೋಡ್ಬೇಕು ಸಮಸ್ಯೆ ರೀ ಏನದ. ನಿನ್ನೆ ಡಿಪಾರ್ಟ್ಮೆಂಟ್ ಬಂದು ಹೋಗ್ಯಾರೋ ಇಲ್ಲೋ, ಅವ್ರಿಗೆ ಏನಾರೇ ಮಿನಿಮಮ್ ಎಟ್ರೆ ಹೋಗ್ಯದ ಕೇಳ್ಕೊಂಡು ಹೋಗ್ಬೇಕಂತ ನಾವು ಬಂದೀವಿ ರೀ. ಈಗ ಭೀಮಾ ತೀರದಾಗ ಈ ಕಂಟ್ರಿ ಪಿಸ್ತೂಲ್ಗಳು ಹೆಚ್ಚಾಗಿಬಿಟ್ಟವ. ಹಿಂಗಾಗಿ ಬಹಳಷ್ಟು ಜನರು ಬದುಕಲಿಕ್ಕೆ ಬಹಳ ಕಷ್ಟ. ಡಿಪಾರ್ಟ್ಮೆಂಟ್ ಅವರು ಯಾವುದೇ ಬಂಗಾರ ಅಂಗಡಿ ವ್ಯಾಪಾರಸ್ಥರಿ ರಿವಾಲ್ವರ್ ಬಗ್ಗೆ ಏನಾರು ಕೇಳ್ಕೊಂಡು ಹೋದ್ರೆ ನಿಮಗೆ ಎದ್ರ ಅದ ಅವಶ್ಯ ಇಲ್ಲ ಅಂತ ಹೇಳ್ತಾರೆ. ಹಾಂ ರೀ. ಮತ್ತು ಹೆಂಗೆ ನೀವು ಜೀವನ ಮಾಡಬೇಕು? ಪ್ರತಿ ಒಂದು ಹಳ್ಳಿಗೆ 4-5 ಬಂಗಾರ ಅಂಗಡಿ ಎಟ್ಲೀಸ್ಟ್ ಒಂದು ಒಬ್ಬರಿಗೆ ಅದು ರಿವಾಲ್ವರ್ದು ವ್ಯವಸ್ಥಿತ ಮಾಡಿ ಕೊಟ್ರೆ ಚಲೋ ರೀ. ಪರ್ಮಿಷನ್ ಕೊಟ್ರೆ ಲೈಸೆನ್ಸ್ ಕೊಟ್ರಪ್ಪ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತಾರೆ ಅವ್ರಿಗೆ. ಒಬ್ಬರಿಂದ ಒಬ್ರಿಗೆ ಧೈರ್ಯ ಬರ್ತದೆ ರೀ. ಇವತ್ತಿನ ದಿವಸ ಈ ಒಂದು ಗ್ರಾಮದಲ್ಲಿ ಸಣ್ಣದಾಗಿ ಒಂದು ಏನು ಜ್ಯುವೆಲರಿ ಶಾಪ್ ಇಟ್ಕೊಂಡು ನಾವು ಜೀವನ ನಡೆಸ್ತಾ ಇದ್ದೀವಿ. ಆದರೆ ಈ ರೀತಿ ಹಾಡು ಹೋಗಲೇ ಒಂದು ದರೋಡೆಕೋರರು ಎಲ್ಲ ಬಂಗಾರ ಮತ್ತು ಬೆಳ್ಳಿಯನ್ನು ಹೋದ್ಮೇಲೆ ನಾವು ಹೆಂಗೆ ಬದುಕಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದಷ್ಟು ಬೇಗನೆ ಪೊಲೀಸರು ಇವರನ್ನು ಬಂಧಿಸಿ ಇವರಿಗೆ ನ್ಯಾಯ ಕೊಡಿಸ್ಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸುನೀಲ್ ಜೊತೆ ಸಿದ್ಧದೂತ್ರಗಾಮಿ, ರಿಪಬ್ಲಿಕ್ ಕನ್ನಡ, ವಿಜಯಪುರ. ನಿನ್ನೆ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಹಲ್ಸಂಗಿ ಗ್ರಾಮದಲ್ಲಿ ಏನು ಒಂದು ಚಿನ್ನದ ಅಂಗಡಿಯ ದರೋಡೆ ನಡೆದಿದೆ. ಆ ದರೋಡೆ ನಡೆದ ಹಿನ್ನೆಲೆಯಲ್ಲಿ ಸಾಕಷ್ಟು ಗ್ರಾಮದಲ್ಲಿ ಕೂಡ ಇವತ್ತಿನ ದಿವಸ ಭಯಭೀತರಾಗಿದ್ದಾರೆ. ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೀಗ ಏನು ಅಂಗಡಿಯ ಮಾಲೀಕರಿದ್ದಾರೆ. ಯಾವ ರೀತಿ ಘಟನೆ ಆಯಿತು ಅನ್ನುವಂಥದ್ದನ್ನು ನೇರವಾಗಿ ಅವರನ್ನೇ ಕೇಳಿ ತಿಳಿಯೋಣ. ನಮಸ್ಕಾರ ಮಹೇಂದ್ರ ಅವರೇ, ಎಷ್ಟೊತ್ತಿಗೆ ಆಯಿತು ಘಟನೆ, ಹೆಂಗಾಯಿತು? 3 ಗಂಟೆ 30 ನಿಮಿಷ ಆಗಿತ್ತು ಸರ್. 3 ಗಂಟೆ 30 ನಿಮಿಷ ಸ್ವಲ್ಪ ಆಸ್ಪಾಸದಲ್ಲಿ ಇಬ್ಬರು ಬೈಕ್ನ ಬಂದ್ರು ಸರ್. ಬಂದು ಆ ಬೈಕಲ್ಲಿ ತರ್ಬಿಸಿ ಸೀದಾ ಬಂದು ಒಳಗೆ ಬಂದುಬಿಟ್ರಿ ಸರ್. ಮಾಸ್ಕ್ ಹಾಕಿ ಸಂಪೂರ್ಣ ಮಾಸ್ಕ್ ಹಾಕೊಂಡಿದ್ದಾರೆ ರೀ. ಹೆಲ್ಮೆಟ್ ಹಾಕಿದ್ರು, ಕರಿ ಜಾಕೆಟ್. ಏನಂದ್ರಿ ಬಂದ ಕೂಡಲೇ? ಏನಂದ್ರೆ ನಿಮಗೆ ಸರ್ ಹೆಲ್ಪ್ ಇದು ಹಿಡಿದು ಚಿಕ್ಕ ಸಾಮಾನು ತೆಗೆದು ಕೂಡ ಹೇಳ್ಬಿಟ್ರಿ ಸರ್. ಪಿಸ್ತೂಲ್ ತೋರಿಸಿದ್ರು? ಪಿಸ್ತೂಲ್ ಸೀದಾ ಹಿಡಿದ್ಬಿಟ್ರಿ ಸರ್. ಆಮೇಲೆ ಸರ್ ಅಲ್ಲಿ ನಿಂತು ಹುಡುಗ ನೋಡ್ತಾ ಅವನಿಗೆ ಫೈರ್ ಮಾಡಿದ್ದಾರೆ ಸರ್. ಅಲ್ಲ, ನೀವು ಅಂಗಡಿ ಒಳಗೆ ಬಂದ ಕೂಡಲೇ ಫುಲ್ ನೀವು ಯಾರು ಅಂತ ಕಂಡು ಹಿಡಿಲಿಕ್ಕೆ ಆಗಲೇ ಇಲ್ಲ? ಸಂಪೂರ್ಣ ಮಾಸ್ಕ್ ಹಾಕೊಂಡಿದ್ರು ಸರ್. ಕಣ್ಣು ಅಷ್ಟು ಬಿಟ್ಟು ಏನೂ ಕಾಣಿಸಂಗಿಲ್ಲ ಸರ್. ಅಲ್ಲ, ಭಾಷೆ ಮಾತಾಡೋದು ಅಂತದ್ದು ಹಾಂ ಸರ್. ಏನಾರ ಅಂದ್ರೆ ನಿಮ್ಗೆ ಒಳಗೆ ಬಂದು ಏನಂದ್ರೆ? ಅವು ಸೀದಾ ಬಂದು ಅದು ಟ್ರೇ ತೆಗೆದೊಬ್ಬ ಚಿಕ್ಕ ಲಾಕರ್ ಸರ್. ಹೆಂಗೆ ನಾವು ಗನ್ ತೋರಿಸಿ ಎಲ್ಲ ತೆಗೆದು ಕೊಡು ಅಂತ ಹೇಳೋರು. ಇಬ್ಬರು ಇದ್ರು ಸರ್ ಜನ. ಎಲ್ಲ ತೆಗೆದು ಕೊಡಕ್ಕೆ. ಬಂಗಾರ ಎಷ್ಟು ಇತ್ತು ಅಂಗಡಿ ಒಳಗೆ? 350 ಗ್ರಾಮ್ ಸರ್. 350 ಗ್ರಾಮ್. ಬೆಳ್ಳಿ 1.5 kg ಸರ್. 1.5 kg. ಹಾಂ, ಎಲ್ಲ ತೊಗೊಂಡು ಹೋಗ್ಬೇಕಲ್ಲಾದ್ರಿ ಹಗಲೊತ್ನ್ಯಾಗ. ಇಲ್ಲಿ ಜನ ಇರ್ತಾರಲ್ರಿ ನಿಮ್ಮ ಊರಾಗ? ಇಲ್ಲಿ ಓಣ್ಯಾಗ ಮೇನ್ ರೋಡ್ ಐತಿ, ಇಲ್ಲೆಲ್ಲ ಜನ ಇರ್ತಾರಲ್ಲ. ಜನ ಯಾರು ಬಂದು ನಿಮಗೆ ಸಹಾಯ ಮಾಡಲಿಲ್ಲ? ಇಲ್ಲ ಸರ್. ಅದೇ ಸರ್ ಅವ್ರು ಬಂದು ಬರತ್ತ ಅಲ್ಲಿ ಫೈರ್ ಮಾಡೋದು ಸರ್. ಅವ್ರು ಫೈರ್ ಮಾಡಿದ ಕೂಡಲೇ ಯಾರು ಬರೋಲ್ಲ ಸರ್. ಎಷ್ಟು ಸರಿ ಗುಂಡು ಹಾರಿಸಿದ್ರಿ ಅವರು? ಒಂದು ಸರಿ. ಹಾಂ ಸರ್. ಒಂದು ಸರಿ ಹಾರಿಸಿದ್ರು. ಹೌದು. ಆಮೇಲೆ ಇಲ್ಲಿ ಒಬ್ಬರು ಲೇಡೀಸ್ ಕೂತಿದ್ರೆ ಅವ್ರಿಗೆ ಸುತ್ತ ಗನ್ ತೋರಿಸಿ ಎಲ್ಲರಿಗೆ ಇದು ಮಾಡಿದ್ರು ಸರ್. ನಿಮ್ಮ ಅಂಗಡಿಗೆ ಬಂದಂಥ ಗಿರಾಕಿ? ಲೇಡೀಸ್ ಅಂಗವಿಕಲ್ ಲೇಡೀಸ್ ಅವರು. ನಿಮಗೇನು ಭಯ ಅನ್ನಿಸ್ತಾ ಗುಂಡು ಹೊಡಿತಾರೆ ಅಂತೇಳಿ ಹಾಗಾಗಿ ಎಲ್ಲ ಲಾಕರ್ ಚಾವಿಗಳನ್ನು ಕೊಟ್ಟು ಬಿಟ್ರಿ? ಆ ಬಾಣ್ ತೆಗೆದುಕೊಳಕ್ಕೆ ಹಚ್ಚಿದ್ರು ಸರ್. ನೀವೇ ತೆಗೆದು ಕೊಟ್ರಿ? ಹೌದು ಇದ್ರಿಗೆ ಕಾಣಿಸ್ತದೆ ಸಾಮಾನು ಇಟ್ಟುದೆಲ್ಲ ತೆಗಿಲಿಕ್ಕೆ ಹಚ್ಚಿದ್ರು. ತೆಗೆದು ಕೂಡಲೇ ನೀವು ಗಾಬರಿ ಆಗಿದ್ದೀರನ ಅವ್ರೇನು ಪಿಸ್ತೂಲ್ ಹೊಡಿತಾರೆ ಅಂತ? ಹೌದು ಹಾಗೆ ಆಯ್ತು ಸರ್. ಪಿಸ್ತೂಲ್ ಹಿಡಿದ್ಬೇಕು ಏನು ಸರ್ ಏನು ಹೇಳಿದ್ರಿ ಇದಾಗ್ಬಿಡ್ತು ಸರ್. ಅದೇ ರೀತಿಯಾಗಿ ಈಗ ಇಲ್ಲಿ ಒಬ್ಬರು ಅವ್ರ ಗ್ರಾಮಸ್ಥರು ಕೂಡ ಇದ್ದಾರೆ. ಇವರು ಕೂಡ ಚಿನ್ನದ ವ್ಯಾಪಾರಸ್ಥರೇ ಹೌದು. ಹೀಗಾಗಿ ಅವರನ್ನು ಕೇಳಿ ತಿಳಿಯೋಣ. ಈ ರೀತಿಯಾಗಿ ಚಿನ್ನದ ಅಂಗಡಿಗೆ ಹಗಲೊತ್ತನೇ ನಿಮಗೆ ಒಂದು ಈ ದರೋಡೆಕೋರರು ಬಂದು ಬೆದರಿಸಿ ಗುಂಡು ಹೊಡೆದು ತಿನ್ನೋಂಥ ಒಂದು ಬೆದರಿಕೆನ ಹಾಕಿ ನಿಮ್ಮನ್ನು ಈಗ ಬೆದರಿಸಿ ಬಂಗಾರ ತೊಗೊಂಡು ಹೋದ್ರೆ ಎಷ್ಟು ನೋವು ಆಗ್ತಾಯಿದೆ? ಈಗ ನಿಮ್ಗೆ ನಿಮ್ಮ ಫ್ರೆಂಡ್ದಾಗಿದೆ ಹೆಂಗೆ? ಸಾಕಷ್ಟು ನೋವು ಆಗ್ತಾರೆ. ನಾವು ಇಂಡಿಯಿಂದ ಬಂದೀವಿ ಅದ್ರ ಸಲಿಯಾಗಿ ನಾವು ಬಂಗಾರ ಅಂಗಡಿ ವ್ಯಾಪಾರಿಸ್ತಾರೆ. ಏನೋ ಒಂದು ವಿಚಾರ ಇಟ್ಕೊಂಡಿಕ್ಕಂದ್ರೆ ಅವ್ರು ಏನು ನೋಡ್ಬೇಕು ಸಮಸ್ಯೆ ರೀ ಏನದ. ನಿನ್ನೆ ಡಿಪಾರ್ಟ್ಮೆಂಟ್ ಬಂದು ಹೋಗ್ಯಾರೋ ಇಲ್ಲೋ, ಅವ್ರಿಗೆ ಏನಾರೇ ಮಿನಿಮಮ್ ಎಟ್ರೆ ಹೋಗ್ಯದ ಕೇಳ್ಕೊಂಡು ಹೋಗ್ಬೇಕಂತ ನಾವು ಬಂದೀವಿ ರೀ. ಈಗ ಭೀಮಾ ತೀರದಾಗ ಈ ಕಂಟ್ರಿ ಪಿಸ್ತೂಲ್ಗಳು ಹೆಚ್ಚಾಗಿಬಿಟ್ಟವ. ಹಿಂಗಾಗಿ ಬಹಳಷ್ಟು ಜನರು ಬದುಕಲಿಕ್ಕೆ ಬಹಳ ಕಷ್ಟ. ಡಿಪಾರ್ಟ್ಮೆಂಟ್ ಅವರು ಯಾವುದೇ ಬಂಗಾರ ಅಂಗಡಿ ವ್ಯಾಪಾರಸ್ಥರಿ ರಿವಾಲ್ವರ್ ಬಗ್ಗೆ ಏನಾರು ಕೇಳ್ಕೊಂಡು ಹೋದ್ರೆ ನಿಮಗೆ ಎದ್ರ ಅದ ಅವಶ್ಯ ಇಲ್ಲ ಅಂತ ಹೇಳ್ತಾರೆ. ಹಾಂ ರೀ.
ಮತ್ತು ಹೆಂಗೆ ನೀವು ಜೀವನ ಮಾಡಬೇಕಿತ್ತು? ಪ್ರತಿ ಒಂದು ಹಳ್ಳಿಗೆ 4-5 ಬಂಗಾರ ಅಂಗಡಿ ಎಷ್ಟಿಷ್ಟು ಒಂದು ಒಬ್ರಿಗರೇ ಅದು ರಿವಾಲ್ಬಾರ್ದು ವ್ಯವಸ್ಥಿತ ಮಾಡಿ ಕೊಟ್ರೆ ಚಲೋ ರೀ. ಪರ್ಮಿಷನ್ ಕೊಟ್ರೆ ಲೈಸೆನ್ಸ್ ಕೊಟ್ರಪ್ಪ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತಾರೆ ಅವ್ರಿಗೆ. ಒಬ್ಬರಿಂದ ಒಬ್ರಿಗೆ ಧೈರ್ಯ ಬರ್ತಾರೆ. ಇವತ್ತಿನ ದಿವಸ ಈ ಒಂದು ಗ್ರಾಮದಲ್ಲಿ ಸಣ್ಣದಾಗಿ ಒಂದು ಏನು ಜ್ಯುವೆಲರಿ ಶಾಪ್ ಇಟ್ಕೊಂಡು ನಾವು ಜೀವನ ನಡೆಸ್ತಾ ಇದ್ದೀವಿ. ಆದರೆ ಈ ರೀತಿ ಹಾಡು ಹೋಗಲೇ ಒಂದು ದರೋಡೆಕೋರರು ಎಲ್ಲ ಬಂಗಾರ ಮತ್ತು ಬೆಳ್ಳಿಯನ್ನು ಹೋದ್ಮೇಲೆ ನಾವು ಹೆಂಗೆ ಬದುಕಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದಷ್ಟು ಬೇಗನೆ ಪೊಲೀಸರು ಇವರನ್ನು ಬಂಧಿಸಿ ಇವರಿಗೆ ನ್ಯಾಯ ಕೊಡಿಸ್ಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸುನೀಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ವಿಜಯಪುರ.